ಕಳ್ಳರಿಗೆ ಸುಳ್ರಿಗೆ ಎಲ್ಲ ಹೆಣ್ ಸಿಗ್ತದೆ, ನನಗೆ ಹೆಣ್ ಸಿಕ್ಕದ್ ಬೇಡವಾ? ಆಹಾ ನಾಗಪ್ಪ, ನಿನ್ಗೂ ನನ್ ಮೇಲೆ ದಯಾ ಬರ್ಲಿಲ್ವೇನೆಯ? ಒಲವಿನ ಉಡುಗೊರೆ ಕೊಡಲೇ ನನ್ ಮಗ ಯಾಕೆ ಇಲ್ಲಿಗೆ ಬಂದ? ಊಟಲಿ ಬರೆದನು ಅದ ನಾನು. ಲಕ್ಷ್ಮಿ, ಲಕ್ಷ್ಮಿ, ಅಯ್ಯೋ ಅಯ್ಯೋ, ನಾನು ನೀನು ಏಯ್ ಸೌಟು, ಏನೋ ಇದು? ಲವ್ 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 ಅಂತ ಹೇಳಿ ಕೇಳಿಸ್ಲಿಲ್ವಾ ಕ್ಯಾಪ್ ನನ್ ಮಗನೇ? ನಾನು ನನ್ನ ಹೃದಯನ ಅವಳಿಗೆ ಕೊಟ್ಬಿಟ್ಟಿದ್ದೀನಿ. ಈ ಪ್ರೇಮಿ ಅನ್ನಿಸ್ಕೊಂಡಿರೋ ನನ್ ಮಕ್ಕಳಿಗೆಲ್ಲ ಬಹಳ ಅಗ್ವಾಗಿ ಸಿಕ್ಬಿಟ್ಟೈತೆ. ಮಾತಾಡ್ತಿದ್ರೆ ಹೃದಯ ಕೊಡ್ತೀನಿ, ಹೃದಯ ಕೊಡ್ತೀನಿ. ಅದನ್ನೇ ಯಾಕೋ ಕೊಡ್ಬೇಕು ನನ್ ಮಕ್ಳ? ಕಣ್ ಕೊಡ್ರು ಬೇಡ, ಕಿಡ್ನಿ ಕೊಡ್ರು ಬೇಡ, ಮೆದ್ಲು ಕಿತ್ ಕೊಡ್ರು ಅದು ಬೇಡ, ಈ ಲಿವರ್ ನ ಕುಯ್ದು ಕೊಟ್ಬಿಡ್ರು. ಹೃದಯ ಕೊಡ್ತಾರಂತೆ. ಹೃದಯನ ಇವತ್ತು ಹೃದಯ ಕೊಡುವಂತ ನಿಜವಾದ ಪ್ರೇಮಿ ಎಲ್ಲವನು? ನನ್ನ ಮಗನೇ ಕುಯ್ದು ಕೊಟ್ಬಿಡೋ, ತಗೊಂಡೋಗಿ ಕೊಟ್ಬಿಡ್ತೀನಿ. ಕುಯ್ದು ಕೊಡಲೇ. ಏಯ್, ನಾನು ಯಾರಿಗೆ ಏನಾದ್ರೂ ಕೊಟ್ಕೋತೀನಿ, ನಿನಗೆ ನೋಯ್ತದ? ಬೇಡ ಬೇಡ ಸೌಟು, ನೀನು ಹಾವಿನ ಉತ್ತ ಕೈ ಆಗ್ತಾ ಇದೀಯ, ಅದ್ ನೀನ್ ಕಷ್ಟ ಬಿಡಕ್ಕಿಲ್ಲ. ಹುಷಾರು. ಅಷ್ಟೇ ತಾನೆ? ನಾನು ಆಗ್ತಿರೋದೇ ಅದ್ರಲ್ಲಿ ಕೀಳಕ್ಕೆ ಕಣು. ಹಂಗ ಪರೀಕ್ಷೆ ನಡೆದೇ ಹೋಗ್ಬಿಡ್ಲಿ. ಬಾರೋ ನನ್ ಮಗನೇ, ಬಾ ಕೈ ಹಾಕು. ಅಣ್ಣ ಅಣ್ಣ, ಬಿಟ್ಬಿಡ್ಲ ಬಿಟ್ಬಿಡ್ಲ, ಸುಮ್ಮನೆ ಮಾತ್ಕಂಗಂತ ಕೇಳಲ್ಲ, ಬಿಟ್ಬಿಡ್ಲ ಬಿಟ್ಬಿಡ್ಲ, ಬೇಡ ಕಣೋ. ಇನ್ನೊಂದ್ ಕಿತ ನನ್ ಸಂತೆಗೆ ಬರ್ಬೇಡ. ಹುಷಾರು, ಗೊತ್ತಾಯ್ತಾ? ಗೊತ್ತಾಯ್ತು. ಹಾವು ಕಬಡ್ಡಿ, ಹಾವು ಕಬಡ್ಡಿ, ನನ್ನ ಕಬಡ್ಡಿ, ನನ್ನ ಕಬಡ್ಡಿ. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಇವನ್ ನನ್ನ ಆತ್ಮೀಯ ಸ್ನೇಹಿತ. ನಮಸ್ಕಾರ. ನಮಸ್ಕಾರ. ನಡ್ರಿ ನಡ್ರಿ, ಬನ್ನಿ. ಬಳ್ಳಾರಿ, ಇವನ್ ಯಾಕೆ ನಮ್ ಕಾಲಿಗೆ ನಮಸ್ಕಾರ ಮಾಡಕ್ಕೆ ಸಂಪ್ರದಾಯ. ನಿನ್ ನಡಿ, ನೀನು ಸುಮ್ಮನೆ ಗಲಾಟೆ ಮಾಡಬೇಡ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಮಗಳೇ ಬಾರವಾ. ಮಗಳೇ, ಇವರೇ ಅಳಿಯಂದ್ರು. ನಮಸ್ಕಾರ. ನಮಸ್ಕಾರ ಮಾವಾ. ನಿನ್ನಂಗೆ ಇರ್ಬಹುದು ಫ್ರೆಂಡು, ನಿನ್ ಮಗಳದು ಅಂತ ಕೇಳಿದ್ದೆ. ಪರವಾಗಿಲ್ಲ, ಬೋ ಪಸತ್ತಾಗವಳೆ. ವಯಸ್ಸು ಅವಷ್ಟು ಚಿಕ್ಕದೆಯಾ, ಆದ್ರೂ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂತೀನಿ. ಅಳಿಯಂದ್ರೆ ಅವಳು ನಾನು ದೊಡ್ಡ ಮಗಳು. ಇಲ್ಲೆಲ್ಲ ಬೇಕುಪ್ಪ, ಇವನ್ ಹೆಂಡ್ರು, 2 ಮಕ್ಳು, ತಾಯಿ. ಬಳ್ಳಾರಿ, ನೀನಾದ್ರೂ ಬಾಯ್ ಬಿಟ್ಟು ಹೇಳ್ಬಾರ್ದೇನು? ಬೇಕು ನನ್ ಮಗನೇ. ಅಯ್ಯೋ, ನಾನು ಹುಡುಗಿನ ನೋಡಿಲ್ಲ, ಅವ್ರ ಅಮ್ಮನ್ ನೋಡಿದ್ದೀನಿ. ಮಾವ, ನಿನ್ನ ಮಗಳು ಸೂಪರ್. ಏಳ್ ಮಾಡಿಸಿ ಜೋಡಿ. ಅಳಿಯಂದ್ರೆ ಅವಳು ನನ್ನ ಹೆಂಡತಿ. ಬಳ್ಳಾರಿ, ಹೆಂಡತಿ ನೋಡಿದ್ದೀನಿ ಅಂತ ಹೇಳ್ದಲ್ಲ, ಬೇಕು ನನ್ ಮಗನೇ, ಹೇಳತಾನೆ? ಅಯ್ಯೋ, ಇವಳೇ ಅವ್ನ ಹೆಂಡತಿ ಅಂತ ನನಗೆ ಗೊತ್ತಿಲ್ಲ ಕಣೋ. ಅದ್ ಸರಿ, ಅತ್ತೆಗೂ ಮಗಳಿಗೂ ವ್ಯತ್ಯಾಸ ಗೊತ್ತಾಗದ್ ಬೇಡವಾ? ಮಾಡ್ಕೊಂಡ್ಮೇಲೆ ತಾನೇ ಗೊತ್ತಾಗೋದು. ಬೇಕು ನಗ್ತಾ ಇರೋ. ಇದೇನಿದು ಮೂಗಿನ ಮೇಲೆ ಗಾಯ? ಅದು ನನ್ನ ಚಿಕ್ಕ ಮಗಳು. ಅದೇ ನೀವೀಗ ಮದುವೆ ಮಾಡ್ಕೋಬೇಕಂತ ಇದ್ದೀರಲ್ಲ, ಅವಳು ಕಚ್ಚಿದ್ದು. ಯಾಕೋ? ಅದು ಒಂದ್ ದೊಡ್ಡ ಕತೆ. ಅವಳು ಏನೇ ಕೊಟ್ರು ಅದನ್ನ ತಗೋಬೇಕು, ಬೇಡ ಅನ್ಬಾರ್ದು. ಬೇಡ ಅಂದ್ರೆ 2 ಕಿವಿ ಹಿಡ್ಕೊಂಡು ಮೂಗನ್ನ ಬಾಮ ಕನಕಿ. ಏಯ್, ಗಂಡು ನಗ್ತಾ ಇರ್ಬೇಕು. ನೀವೇನು ಯೋಚನೆ ಮಾಡ್ಬೇಡಿ, ನಿಮ್ ಅಳಿಯಂದ್ರು ಏನ್ ಕೊಟ್ರು ತಗೋತಾರೆ. ಆಗ್ಲೇ ನಿಮ್ಮಮ್ಮ ಕೊಟ್ಟೋದ್ರಲ್ಲ. ಬೇಡ ಅಂದ್ರೆ ಮೂಗು. ಏನದು? ಮಜ್ಜಿಗೆ. ಅಯ್ಯಯ್ಯೋ, ಹುಡುಗಿ ಹೊಟ್ಟಿಸ್ಕೊಂಡು ಹೋಗ್ತಿದ್ದಾಳಲ್ಲಪ್ಪ. ಏನ್ರಿ ಕತೆ ಈಗ? ಕತೆ ಇಷ್ಟೇ, ಗಂಡು ಮದುವೆ ಆಸೆ ಬಿಡ್ಬೇಕು, ಇಲ್ಲ ಮಜ್ಜಿಗೆ ಕುಡಿಬೇಕು.
ಬಾರಡು 8 ದಿವಸ ಈ ಕಡೆ ಬಂದು ದಿನ ಬರಕಿದ್ದೀನಿ ಸ್ವಾದ್ರ ಮಾವನ್ ಮನೆ ಕೆಟ್ಟೋಯ್ತಲ್ಲ ನಾಗನ್ ಕೈಲಿ ಗಡ್ಡ ಕೇರ್ಸ್ಕೊಂಡು ಮಂಗನು ಮನುಮತ ಆಗೋಯ್ತದೆ ಅಂತ ಗಾದಿ ಮಾತೆ ಇದೆ ನಮ್ಮ ಊರಾಗೆ. ಹಂಗೆ ಅದಕ್ಕೆ ಬಂದಿವ್ನಿ ಬಿರ್ಬಿನ್ ಗಡ್ಡ ಕೆರಿಬೇಕು. ಕೂತ್ಕಣ. ಏಕೋ ಏಕೋ ಏತಕೋ ಏತಕಿ ಭಾವನೆ ಮೂಡಿತೋ ಸುಮರಾಣಿ ತಲೆಬಾಗಿ ನಗ ಸಿಗದ ಅಣ್ಣ ಇವತ್ತಂದಿನ ಹೊಸ ಬಟ್ಟೆ ಕಾಣ ಸಣ್ಣ ಎಷ್ಟು ದಿವಸ ಆಗೋದು ಏನೋ ಅದನ್ನ ಬೇರೆ ಬಟ್ಟೆ ಹಾಕು. ಏನಾಯ್ತಣ್ಣ? ಏನಾಗೈತಲ್ಲ ನಿನ್ಗೆ ಇವತ್ತು? ನನ್ ಬರೀ ಇಂತ ಗಬ್ಬಟ್ಟನೆ ಆಗ್ತಾ ಇದೀಯಾ? ಅಣ್ಣ ಇನ್ನು ಅಗಸರು ಕೂಡ ಹಾಕಿಲ್ಲಣ್ಣ, ಇವತ್ತೇ ತಂದಿರೋದು. ಅದನ್ನ ತಗಿರತ್ತಾಗ ಎಷ್ಟು ಬೇರೆ ಬಟ್ಟೆ ಹಾಕು. ಸಿಗಲೇ ನಿನ್ನ ಅಂಗಡಿಲಿ ಸೇವಿಗೆ ಬೇಡ, ನಾನು ಪ್ಯಾಟ್ ಕೊಟ್ಟೋಯ್ತೀನಿ. ಅಯ್ಯ ಹಂಗ್ ಮಾಡ್ಬೇಡ, ಕೂತ್ಕೊಂಡು ಸ್ಪೆಷಲ್ ಬಟ್ಟೆ ಹಾಕ್ತೀನಿ. ನನ್ ಮಗನೇ VIP ಹಾಕಿಟ್ಟಿದ್ದಿಲ್ಲ ಇದ ಈಗ ಹೆಂಗದೇಡ ಅಮ್ಮಂತ ಅದೇ ಕಡ್ಲ ಬಿರಿನ್ ಗಡ್ಡ ಕೆಲ್ಬಿಡು. ಆಯ್ತು ಗೋವಿಂದ ಪರಮಾತ್ಮ, ಇಲ್ಲಿವರೆಗೂ ದೇವರು ಮನುಷ್ಯನಿಗೆ ಶಾಪ ಕೊಡೋದ್ನ ನೋಡಿವ್ನಿ ಕೇಳಿವ್ನಿ, ಆದ್ರೆ ಇವತ್ ನಾನೇ ನಿನಗೆ ಶಾಪ ಕೊಡ್ಬೇಕಾಯ್ತದೆ. ಉತ್ಸಾರು ಸಣ್ಣ ಇದ್ಯಾಕೆಲ್ಲ ದೇವ್ರಿಗೆ ಶಾಪ ಆಗ್ತಿದ್ಯಾ? ಇನ್ನೇನ್ ಹೇಳೋಣ ಬಳ್ಳಾರಿ, ಆದಿ ಬೀದಿಲಿರೋ ನಾಯಿಗಳಿಗೆಲ್ಲ ಮದುವೆ ಆಗೋಯ್ತು, ನಮ್ಮೂರಲ್ಲಿ ಎಲ್ಲಾರ್ಗು ಮದುವೆ ಆಗೋಯ್ತು. ನನಗೀಗ 52 ವರ್ಷ ಆದ್ರೂ ಒಂದ್ ಹೆಣ್ಣು ಸೃಷ್ಟಿ ಮಾಡ್ಲಿಲ್ವಲ್ಲ ಬ್ರಹ್ಮ. ಇನ್ಯಾಕ್ ಆಗ್ತೀಯ ಬಿಟ್ಬಿಡ್ಲಾ ತಾಳಾಗೋಲೆ? ಯಾಕೆ ಅಲ್ಲ ಕಣ್ಲ, ನೀರ್ ಸಿಕ್ಕೋದಿಲ್ಲ ಈ ಜಾಗದಲ್ಲಿ ಅಂತ ಗೊತ್ತಾದ್ಮೇಲೂ ಬೋರ್ ಹಾಕಿದ್ರೆ ಪಕ್ಕದ ಮನೆಗೆ ತರ ನೀರ್ಗೆ ಹೋಗ್ಬೇಕು. ಕೇಳಿಸ್ಕೊಳಪ್ಪ, ಕೇಳಿಸ್ಕೋ. ಆದಿ ಬೀದಿಲ್ ಹೋಗೋ ಕಂತ್ರಿ ನಾಯಿಗಳೆಲ್ಲ ನಾನು ನೋಡಿ ಆಡ್ಕಳಕ್ ಆಗೋಯ್ತು ನನ್ನ ಬಾಳು. ಏನಾದ್ರೂ ಆಗ್ಲಿ ಪರಮಾತ್ಮ, ನಾನ್ ನಿನ್ನ ಗಾಢವಾಗಿ ನಂಬಿಟ್ಟಿದ್ದೀನಿ. ಇನ್ನೊಂದ್ ತಿಂಗಳೊಳಗಾಗಿ ನನ್ ಕೆಲ್ಸ ನೀನ್ ನೆರವೇರ್ಸ್ ಕೊಟ್ಬಿಟ್ರೆ ನನ್ ತಲೆ ಕೂದಲು ನಾನು ನುಣ್ಣಗೆ ನಿನಗ್ ಕೊಟ್ಬಿಡ್ತೀನಿ ಕಣಪ್ಪ. ಯಾಕಪ್ಪ ದೇವ್ರ ತಲೆನಲ್ಲಿ ಕೂದ್ಲಿಲ್ವಾ? ನಾನು ಸುಮಾರು ವರ್ಷದಿಂದ ನೋಡ್ತಾ ಇದ್ದೀನಿ. ಏನ್ ಅರ್ಕೆ ಓದ್ತಿದ್ದೆ, ಕೂದ್ಲು ಕೊಟ್ಬಿಡ್ತೀನಿ. ಬೇರೆ ಇನ್ನೇನು ಇಲ್ವಾ ಕೊಡಕ್ಕೆ? ಇನ್ನೇನದೆ ಕೊಡಕ್ಕೆ? ಕಣ್ಣಿಲ್ವಾ ಕೊಡು, ಮೂಗಿಲ್ವಾ ಕೊಡು, ಬಾಯಿಲ್ವಾ ಕೊಡು, ಮೆದ್ಲಿದೆಯಲ್ಲ ಕೊಡು, ಹೃದಯ ಇದೆಯಲ್ಲ ಕೊಡು, ಕರಳಿಲ್ವಾ ಕೊಡು, ಲಿವರ್ ಇದೆಯಲ್ಲ ಅದನ್ನ ಕುಯ್ದು ಕೊಟ್ಬಿಡು. ಕೊಡಿಲಿ ಕೆಚ್ಬಿಡ್ತೀನಿ. ಮಗನ್ ತಗೊಂಬಂದು ನಾನು ಉಳಿತಾ ಕೂತದಿಲ್ಲಿ, ಇಲ್ಲಿ ಬಂದು ಕಟ್ಕೊಡು, ಕಿಡ್ನಿ ಕೊಡು ಅಂತ ಅವನೇ. ಯಾರೀ ಗಾಲಕ್ಕೆ ಹೋಗಿಲಿ? ಎಲ್ಲಿರುವುದು? ಮಗವನ್ನು ಕಂಡೆ ವಾನಲ್ಲು ನೀನೆ ಎಲ್ಲೆಲ್ಲು ನೀನೆ ನನ್ನಲ್ಲು ನೀನೆ ವಾನಲ್ಲು ನೀನೆ. ಇಲ್ಲಿವರೆಗೂ ಇಂತ ಕೋಗಿಲೆ ಕಟ್ಟಾನ ನಾನ್ ಕೇಳೇ ಇರ್ಲಿಲ್ಲ ಕಣಪ್ಪ ಮಾದೇಶ್ವರ. ಇದು ಕೋಗಿಲೆ ಅಲ್ಲ, ಹುಬ್ಬಳ್ಳಿ ಎಮ್ಮೆ. ಅಯ್ಯಯ್ಯೋ ಸ್ನಾನ ಮಾಡುವಾಗ ಕದ್ದು ನನ್ನ ಮೈ ನೋಡ್ಬಿಟ್ಟು ಓಡ್ಬಿಟ್ಟ ಇದ್ಯಾ? ನನ್ನ ಮದ್ವೆ ಮಾಡ್ಕೊಳ್ಳಯ್ಯ, ನಾನು ಬಿಡಕ್ಕಿಲ್ಲ. ಏನೇ ಈಗ ರೀ ಅನ್ನೋದು? ಗೊತ್ತಿಲ್ಲ ನಿಂಗೆ ಮೋಟರ್ ಬೈಕ್ ಇಳಿಬಾರ್ದು ಅಂತ? ಎಲ್ಲೋಡೈತಿಯ ನೀನು? ಬತ್ತಿಯ ಹೋಗು ನೀನು. ಬಟ ಬಳ್ಳಾರಿ ಬಾರಲ್ಲ ಇಲ್ಲಿ. ದಡಿಯ ನನ್ನ ಮಗನೇ, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ್ಸೋದ್ ಕಲ್ತ್ಕೊಳ್ಳೋ. ಸೌಟ್ ಇಟ್ಕೊಂಡು ಅಲ್ಲಾಡ್ಸೋ ನನ್ನ ಮಗನಿಗೆ ಬಟ್ಟ ಅಂತ ಕರೀತೀನಿ, ನೀನ್ ಚಕ್ರವರ್ತಿ ಅಂತ ಕರೀತಾರ ಬೇಕಪ್ಪ. ನಾನೀಗ ಸೌಟ್ ಇಟ್ಕೊಂಡು ತಿರ್ಗಿಸೋದ್ಕೇನೆ ನಿಂಗ್ ನೆಕ್ಕಾಗ್ತಿರೋದು. ನಾನ್ ನೆಕ್ಕಕ್ಕೆ ನಿಮ್ಮ ಅಪ್ಪನ ಮನೆ ತಂದಾಕ್ತೇನೋ ಬೇವರ್ಸಿ ನನ್ ಮಗನೇ. ಮರ್ಯಾದೆ ಕೊಟ್ಟು ಮಾತಾಡು. ಏನ್ ದುರ್ಗುಟ್ಕೊಂಡು ನೋಡ್ತಾ ಇದ್ಯಾ? ಆಯ್ತಾ ಇರೋ.
ಬಾಳ ಇಲ್ಲಿ. ಈರುಳ್ಳಿ ನೋಡಿದ್ಯಾ? ನೋಡಿದ್ದೀನಿ. ಅದನ್ನ ಚೆನ್ನಾಗಿ ಉತ್ತರಿಸ್ಬಿಟ್ಟು ಕೊತ್ತಂಬರಿ ಸೊಪ್ಪು ಐತಲ್ಲ ಅದನ್ನು ಚೆನ್ನಾಗಿ ಉತ್ತರಿಸ್ಬಿಟ್ಟು ಒಂದು ಗಜ ನಿಂಬೆ ಹಣ್ಣು ತಗೊಂಡ್ಬಿಟ್ಟು ಅರ್ಧ ಕುಯ್ದ್ಬಿಟ್ಟು ಬೀಜನೆಲ್ಲ ತೆಗೆದ್ಬಿಟ್ಟು ಒಂದ್ ಓಳಿ ಹಿಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಹಸಿ ಸುಟ್ಟಿ ಐತಲ್ಲ ಅದನ್ನ ಚೆನ್ನಾಗಿ ಜಜ್ಜಿಬಿಟ್ಟು ಕಿವುಚ್ಬಿಟ್ಟು ಕೆಳಗಿಂದ ಮ್ಯಾಲಿಂದ ಕೆಳಗೆ ಹೊಡೆದು ಫಸ್ಟ್ ಕ್ಲಾಸ್ ಒಂದು ಗ್ಲಾಸ್ ಮಜ್ಜಿಗೆ ತಗೊಂಬ. ಮೆಣಸಿನ್ಕಾಯಿ ಬೇಡವಾ? ಅದನ್ನ ಕಣ್ಗಿಟ್ಕೋ ಹೋಗ. ನಮ್ ತಾಯಣಿಗೂ ಹೇಳ್ತೀನಿ ಇವತ್ತಿನ ಸಣ್ಣ ಕಣೋ. ಅಯ್ಯೋ ಪಾಪ. 6 ಏ ಸಣ್ಣ ಏನೋ ಇದು? ಯಜಮಾನ್ರೆ ಪೇದಿ ಯಜಮಾನ್ರೆ ಅದ್ನಿಲ್ಲಕ್ಕೆ ಏನಾದ್ರು ಒಂದ್ ದಾರಿ ತೋರಿಸಿ. ಇದೇನು ಯಜಮಾನ್ರೆ? ಏಯ್ ಇದನ್ ತೋರ್ಸಿದ್ರೆ ದೊಡ್ಡ ರೈಲೇ ನಿಲ್ಲುತ್ತಂತೆ, ನಿನ್ ಬೇದಿ ನಿಲ್ಲವೇನೆಯ? ಕರೆಕ್ಟ್ ಆಗಿ ಹೇಳಿದ್ರಿ ಯಜಮಾನ್ರೆ. ಕೊಡಿ ಇಲ್ಲ ತೋರಿಸ್ತೀನಿ. ರೀ ನಮ್ ಭಾವ ಎಷ್ಟೊಳ್ಳೆಯವರು. ನಾವು ಚೆನ್ನಾಗಿರ್ಲಿ ಅಂತ ಮಂಚನ ನಮ್ಗೆ ಫುಲ್ ಟೈಮ್ ಬಿಟ್ಕೊಟ್ಬಿಟ್ಟು ಅವ್ರ ಚಾಪೆ ಮೇಲೆ ಮಲಗ್ತಾ ಇದಾರಲ್ರಿ. ಮುಳ್ಳಂದಿ ನನ್ನ ಮಗ, ಕಳ್ಳ ನನ್ನ ಮಗ, ಅವನೇನೆ ಬಿಟ್ಕೊಡೋದು. ನಾನೇ ಫಿಟ್ಟಿಂಗ್ ಇಟ್ಬಿಟ್ಟೆ. ಏನ್ ಮಾಡಿದ್ರಿ? ಬುಡ್ಬುಡ್ಕೆ ಅವನ್ಗೆ ದುಡ್ಡು ಕೊಟ್ಬಿಟ್ಟೆ. ನೀವಿಬ್ರು ಈ ಮಂಚದ ಮೇಲೆ ಮಲ್ಕೊಂಡು ಸಂಸಾರ ಮಾಡಿದ್ರೆ ನಿಮಗ್ ಮಕ್ಕಳೇ ಆಗಲ್ಲ ಅಂತೇಳಿ ಹೇಳಿಸ್ಬಿಟ್ಟೆ. ಫುಲ್ ಟೈಮ್ ಮಂಚದ ಮೇಲೆ ನಮಗೆ ಮಜಾ, ಅವನಿಗೆ ನೆಲದ ಮೇಲೆ ಸಜಾ. ಬಾರಲೇ ನನ್ ಮಗನೇ, ಮಂಡ್ರಿಗಪ್ಪ ನನ್ ಮಗನೇ, ನನ್ಗೆ ಮೋಸ ಮಾಡ್ತೀನಲ್ಲ. ಅಯ್ಯೋ ನಿನ್ನೆ ನಿನ್ನೆ ಒಟ್ಟಲೆ ಬಾರಲೇ ಬಾರ ಆಚೆಗೆ. ಏನೋ ನಿಂದು ಫುಲ್ ಟೈಮ್ ಮಂಚ ನಮ್ದೇ ಆಗಿರೋಗಿ ಏನೋ ನಿಂದು ಡಿಸ್ಟರ್ಬೆನ್ಸ್? ಫುಲ್ ಟೈಮ್ ಯಾವನ ಬುಡ್ಬುಡ್ಕೆ ಅವನ್ನ ಕರ್ಕೊಂಡ್ ಬಂದ್ಬಿಟ್ಟು ಅಲ್ಲಾಡಿಸ್ತಾ ಇದೆಯನಲ್ಲೇ. ಮಂಚದ ಮೇಲೆ ಮಲಗ್ಬಿಟ್ರೆ ನನಗ್ ಮಕ್ಳೇ ಆಗಲ್ವಾ? ಯಾರತ್ರ? ಅಯ್ಯ ನಿನ್ನ ನೀನು 10 ಗಂಟೆ ಇದ್ದಿದ್ದು 12 ಗಂಟೆಗೆ ತಿರುಗಿಸ್ಬಿಟ್ಟು ನಮಗ್ ಮೋಸ ಮಾಡಿದ್ದು. ಅದಕ್ಕೆ ನಾನ್ ನಿನಗ್ ಬುಡ್ಬುಡ್ಕೆ ನಿನ್ ಸ್ವಲ್ಪ ಓವರ್ ಆಯ್ತು. ಏನ್ ನಿಂದು ಕೂಡ ಬಾಳ ಜಾಸ್ತಿ ಮಾತಾಡ್ಬೇಡ, ಕೂದಲು ಬಳಸಿ ಬೋರ್ ಮಾಡ್ಬಿಡ್ತೀನಿ. ಲೇ ಮಾವ ಬಾರೋ, ಇವತ್ತೆರಡರಲ್ಲಿ ಒಂದ್ ಆಗ್ಲೇಬೇಕು. ಬಾರಲ್ಲ ಅಯ್ಯಪ್ಪ. ಮಾವ ದೇವಸ್ಥಾನದಿಂದ ನಾಳೆ ಬರ್ತೀನಿ ಅಂತೇಳಿ ಇವತ್ತೇ ಬಂದ್ಬಿಟ್ಟಲ್ಲ. ನನ್ ಕತೆ ಹಂಗಿರ್ಲಯ್ಯ. ನಿಮ್ಮಿಬ್ಬರು ಜಗಳನ ಇಡೀ ಊರೇ ನಿಂತ್ಕೊಂಡು ಕೇಳಿಸ್ಕೊಂತ ಆಯ್ತಲ್ಲ, ಏನ್ ಸಮಾಚಾರ? ಇನ್ನೇನ್ ಮಾವ ಸುಳ್ಳು ಶಾಸ್ತ್ರ ಹೇಳ್ಸ್ಬಿಟ್ಟು ನನ್ಗ್ ಮೋಸ ಮಾಡ್ತಾವ. ನೋಡು ಮಾವ, ನಿನ್ ಆಸ್ತಿ ನೋಡಿಬೇಕು ಅಂತ ಸಂಚ್ ಮಾಡಿದ್ದೆ, ಅದಕ್ಕೆ ನಾನು ಹಂಗ್ ಮಾಡಿದೆ. ಏಯ್ ನಿನ್ ಸ್ವಲ್ಪ ಓವರ್ ಆಯ್ತು ನಿಂದು. ನಿಂದ ಅದಕ್ಕಿಂತ ಓವರ್ ಮುಚ್ಕೊಳ್ರೋ ಬಾಯಿ. ಕೇವಲ ಒಂದು ಮಂಚಕ್ಕೋಸ್ಕರ ಕಿತ್ತಾಡೋ 3 ಕಾಸ್ಗೂ ಬೆಲೆ ಇಲ್ದಲೇ ಇರೋ ನನ್ನ ಮಕ್ಕಳು ಅಂತ ಗೊತ್ತಾಗಿ ನಿಮ್ಮನ್ನ ನಂಬ್ಕೊಂಡಿದ್ರೆ ಸಾಯವರೆಗೂ ನನ್ನ ತಾತನ ಮಾಡಲ್ಲ ಅಂತ ನಾನು ಒಂದು ದೃಢ ನಿರ್ಧಾರವನ್ನು ಕೈಗೊಳ್ಳಬೇಕಾಯ್ತು. ಏನದು? ಏನ ಮಹಾರಾಣಿ ಪಟ್ಟ ಧರಿಸಿ. ಅಕ್ಕ ಅವ್ರು ಯಾರೋ ಗೊತ್ತಾಗ್ಲಿಲ್ವಲ್ಲ ಮಾವ? ನಿಮ್ಮತ್ತೆ ನಿಮಗೆ ಚಿಕ್ಕಮ್ಮ. ಇಡಿಯಟ್ಸ್, ನೀನ್ ಮದುವೆ ಆಗಿ 5 ವರ್ಷ ಆಯ್ತು, ನೀನ್ ಮದುವೆ ಆಗಿ 2 ವರ್ಷ ಆಯ್ತು. ನಿಮ್ಮನ್ನ ನಂಬ್ಕೊಂಡಿದ್ರೆ ನನ್ನ ತಾತನ್ ಮಾಡಲ್ಲ. ಅದಕ್ಕೋಸ್ಕರ ನನ್ನ ವಂಶವನ್ನ ನಾನೇ ಉದ್ಧಾರ ಮಾಡಿಕೊಳ್ಳಬೇಕು ಅನ್ನೋ ಸದುದ್ದೇಶದಿಂದ ಈ ರೂಪಸಿಯನ್ನು ವಿವಾಹವಾಗಿ ಬಂದಿದ್ದೇನೆ. ಇನ್ಮೇಲೆ ಪರ್ಮನೆಂಟ್ ಆಗಿ ಮಂಚ ನಂದೆ. ದೊಡ್ಡ ಮಗಳೇ ನಿಂದು ಆ ಕಡೆ ಜಗ್ತಿ, ಚಿಕ್ಕ ಮಗಳೇ ನಿಂದು ಈ ಕಡೆ ಜಗ್ತಿ. ಜಾಗ ಖಾಲಿ ಮಾಡಿ. ಕಮಾನ್ ಡಾರ್ಲಿಂಗ್. ಅಯ್ಯ ಲೋಬರ್ಸ್
ಡೋಂಟ್ ಡಿಸ್ಟರ್ಬ್ ಮೀ. ಬಾರೆ ಬಾರೆ ರಂಗಮಂಚ. ನಂಜೇಶ ಅಪ್ಪ ಯಾರೋ ವೀರರು ಬರ್ತಾವ್ರಂತೆ, ಐಕ್ಳನ್ನ ಜೋಪಾನ ಮಾಡು. ಸರಿಯಪ್ಪ. ನಿನ್ಗೋರ್ಗೆ ಹೇಳ್ಬೇಕಾ? ನಡಿ ಒಳಿಕೆ. ಏನಪ್ಪ ಬರ ಇಲ್ಲಿ. ಯಾರೋ ನೆಂಟ್ರು ಬರ್ತಾವ್ರಂತೆ, ಉಣ್ಣಕ್ಕಿಕ್ಕಕ್ಕೆ ಸರಿಯಾಗಿ ರೆಡಿ ಮಾಡ್ಕೊಳ್ಳಿ. ನಿನ್ಗೋನ್ಕಿತ ಇಲಾಡಿಗೆ ಕೊಟ್ಟು ಹೇಳ್ಬೇಕೇನವ? ನಡಿ ಒಳಿಕೆ. ಎಲ್ ಬಚ್ಚಿಟ್ಟಿದ್ಯಾ ನಿನ್ ಮಗನ್ನ? ಅದನ್ ಕೇಳಕ್ ನೀನ್ ಯಾವನ್ಲ? ಯಾರ? ನಿನ್ನ ಮಗ ಕರ್ಕೊಂಡು ಬಂದಿದ್ದಾನಲ್ಲ, ಅವರಲ್ಲಿ ಅವಳನ್ನ ಕಾವೇರಿ ನದಿಗೆ ಬಿಸಾಕಿ ಉಳಿದವ್ರನ್ನ ಕತ್ತರಿಸಿ ಸಾಕೋದಕ್ಕೆ ಬಂದಿದ್ದೀವಿ. ಅದು ನಿನ್ ಕೈಲಾಯ್ತದ? ಮಾಡಿ ತೋರ್ಸೋದಕ್ಕೆ ಇಷ್ಟು ದೂರ ಬಂದಿರೋದು. ಹಂಗಾರೆ ಆ ಮಕ್ಕಳು ಇದೇ ಮನೆಗಿದಾವೆ. ತಾಕತ್ತಿದ್ರೆ ಒತ್ಕೊಂಡು ಹೋಗಿ ನೋಡವ. ಏನ್ ನೋಡ್ತಾ ಇದೀರ? ಹೋಗಿ ಹೇಳ್ಕೊಂಬಂದ್ರು. ಯಾವನಾರು ಒಂದ್ ಹೆಜ್ಜೆ ಮುಂದೆ ಅಷ್ಟಯ್ಯ. ಯಾವನ್ಲ? ಯಜಮಾನ್ರೆ, ತಾಳ್ಮೆಗೂ ಒಂದು ಮಿತಿ ಇದೆ. ನಮಗೂ ನಿಮ್ಗೂ ಯಾವ ವೈಷಮ್ಯನೂ ಇಲ್ಲ. ನನ್ನ ತಂಗಿನ ಕರ್ಕೊಂಡು ಅವನ್ ಇಲ್ಲಿಗೆ ಬಂದಿದ್ದಾನೆ. ಅವಳನ್ನ ಕಳಿಸ್ಬಿಡಿ, ನಾವು ಹೊರಟೋಗ್ತೀವಿ. ಮತ್ ಅವಾಗ್ಲೇ ಏನೋ ಹೊಡಿತೀನಿ ಬಡಿತೀನಿ ಅಂತ ಅರ್ಕಂತಿದ್ದೆ. ಜಾಸ್ತಿ ಮಾತಾಡ್ಬೇಡ. ಹೊಡಿತೀನಿ ಅಂದಲ್ಲ, ಗುಂಡಿಗೆ ಗಟ್ಗದು ಇಲ್ವೋ ಅಂತ ನೋಡ್ದೆ. ಕಂಡೋರ್ ಮನೆ ಹೆಣ್ಮಗು ನಿನ್ ಮನೇಲಿ ಬಚ್ಚಿಟ್ಕೊಂಡು ಕತೆ ಹೇಳ್ಬೇಡ. ನಿನ್ ಮೈಯಲ್ಲಿ ಒಳ್ಳೆ ರಕ್ತ ಹರಿತಿದ್ರೆ ಕರ್ಸೋರ್ ನೀಚೆಗೆ. ನಮ್ ಹಳ್ಳಿಲಿ ಎಲ್ಲಾರ ಮೈನಾಗೂ ಹರಿತಾ ಇರೋದು ಒಳ್ಳೆ ರಕ್ತನೇ ಇದ್ಯಾವ್ರು. ಆದ್ರೆ ಏನ್ ಮಾಡ್ತೀರಿ, ಅವೆರಡು ಅರ್ಗಿಣಿ ಮರ್ಗಿಣಿ ಹೆಂಗೆ ಒಬ್ರನ್ನೊಬ್ರು ಪ್ರೀತಿ ಮಾಡ್ಕೊಂಡವೆ. ಸಾಲದಕ್ಕೆ ನಮ್ಮನ್ನೇ ಆಶ್ರಯ ಬೇಡ್ಕೊಂಡ್ ಬಂದವೆ. ಅಂತವ್ನ ಕುತ್ಕಿಡ್ದು ಆಚೆ ತಳ್ಳೋದು ಮನಸತ್ವ ಅಲ್ಲ ನೋಡಿ. ಹಂಗ್ ನೀವು ಕರ್ಕೊಂಡು ಹೋಗ್ಲೇಬೇಕು ಅನ್ನಂಗಿದ್ರೆ ಅವ್ರಿಬ್ಬರಿಗೂ ಲಗ್ನ ಮಾಡ್ಬಿಡ್ತೀವಿ. ಗಂಡು ಹೆಣ್ಣು ಒಟ್ಟಿಗೆ ಕರ್ಕೊಂಡು ಹೋಗ್ಬಿಡಿ. ಇದ್ರ ಮ್ಯಾಲೂ ಹಂಗೆ ಕರ್ಕೊಂಡು ಹೋಯ್ತೀವಿ ಅನ್ನೋದಾಯ್ತು ಅಂದ್ರೆ ಮೀಸೆ ಹೊತ್ ಗಂಡ್ಸ್ ಯಾವನ ಇದ್ರೆ ಕರ್ಕೊಂಡು ಹೋಗ್ಬೋದು. ಮರ್ಯಾದೆಯಾಗಿ ಕಳಿಸ್ಕೊಟ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲಿ ನಡೆಯೋದೇ ಬೇರೆ. ಫುಲ್ ಬಾಟ್ಲುಗಳೆರಡು ಸುಮ್ನೆ ನಿಂತವೆ. ಕ್ವಾರ್ಟರ್ ಬಾಟ್ಲು ನಿಂದೇನು ಮಧ್ಯದಲ್ಲಿ. ನಡ ಜಾಸ್ತಿ ನಿಗರ್ಬೇಡ, ನಿಗರಿದ್ರೆ ಇಲ್ಲಿ ಗಂಟ ಯಾವ ಅಪ್ಪನ ಮಗನು ನನ್ನ ಮೇಲೆ ಕೈ ಮಾಡಿಲ್ಲ. ಹಂಗ ಮಾಡಿದವನು ಈ ಹಳ್ಳಿಯಿಂದ ಜೀವ ಸಹಿತ ವಾಪಸ್ ಹೋಗಿಲ್ಲ. ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ, ಆ ಮಕ್ಕಳು ಮಾಡಿ ತೆಪ್ಪಾದ್ರು ಏನು? ಕಳ್ಳ ಕಪಟ ಮೋಸ ಒಂದುವರಿದಲ್ಲಿರೋ ಮುಗ್ಧ ಮಕ್ಕಳವು ಒಬ್ಬರನ್ನೊಬ್ರು ಮನಸಾರ ಪ್ರೀತಿಸಿದ್ದೆ ತೆಪ್ಪ. ರಕ್ತ ಹಂಚ್ಕೊಂಡು ಹುಟ್ಟಿರೋ ಆ ಹೆಣ್ಮಗನ ದಂಡ್ ಕಟ್ಕೊಂಡು ಕಡಿತೀನಿ ಅಂತ ಬಂದಿದ್ರಲ್ಲ, ನಾಚಿಕೆ ಆಗಕ್ಕಿಲ್ಲ ನಿಮ್ಗೆ? ನೀವಿಂಗೆ ರಾಕ್ಷಸ ಅವತಾರ ತಾಳಿರೋದ್ರಿಂದ ಆ ಹೆಣ್ಮಗ ಆಶ್ರಯ ಬೇಡ್ಕೊಂಡು ಇಲ್ಲಿ ಗಂಟ ಬಂದಿರೋದು. ಒಂದ್ ಮಾತು ಹೇಳಿರ್ತೀನಿ, ಚೆನ್ನಾಗಿ ಗೆಪ್ತಿಲಿ ಇಟ್ಕೊಳ್ಳಿ. ಅವ್ರಾಗವ್ರು ನಾವು ನಮ್ಮ ಊರಿಗೆ ಹೋಯ್ತೀವಿ ಅನ್ನೋ ಗಂಟ ನಮ್ಮ ಆಶ್ರಯದಲ್ಲಿ ಈ ಹಳ್ಳಿಲೇ ಇರ್ತಾರೆ. ಅಲ್ಲಿ ಗಂಟ ಮಕ್ಕಳು ಮಾತ್ರ ಅಲ್ಲ, ನನ್ನ ಎಡಗೈ ಮೇಲಿರೋ ಒಂದು ರೋಮನು ಕೀಳಕಾಕಿಲ್ಲ. ಉತ್ಸಾರು ನಂಜೇಶ ಕರೆಯೋ ಮಕ್ಕಳನ್ನ. ನೋಡ್ರ ನೋಡಿ, ನಿಮ್ ಕಣ್ ಮುಂದೆನೆ ಅವ್ರೆ. ಮುಟ್ ನೋಡಿ. ಯಾಕೆ ಮಾತ್ ನಿಂತೋಯ್ತಾ? ನಿಮ್ಮವ್ವ ಗರ್ತಿನೇ ಆಗಿದ್ದು ನೀವು ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಹುಟ್ರ ನೋಡ್ತೀನಿ. ಈ ಜನ್ಮ ಅಲ್ಲ, ಇನ್ನು 100 ಜನ್ಮ ಎತ್ತು ಬಂದ್ರು ನಾ ಅವಳನ್ನ ಮುಟ್ಟೋಲ್ಲ. ನಮ್ಮ ನೆರಳು ಕೂಡ ಅವಳನ್ನು ಸೋಕಲ್ಲ. ಒಂಬತ್ತು ತಿಂಗಳು ಹೊತ್ತು ಹೆತ್ತವಳಿಗೆ ಒಳ್ಳೆ ಹೆಸರು ತಂದ್ಬಿಟ್ಟೆ ಮಾ ನೀನು. ನನ್ನ ನೋಡಿದ ತಕ್ಷಣ ಇವನನ್ನು ಬಿಟ್ಟು ಓಡ್ ಬಂದು, ಅಣ್ಣ ತಪ್ಪಾಯ್ತು ಕ್ಷಮಿಸ್ಬಿಡು ಅಂತ ಹೇಳ್ತೀಯ ಅನ್ಕೊಂಡಿದ್ದೆ. ಇಲ್ಲ, ಎಲ್ಲ ಮರ್ತ್ಬಿಟ್ಟೆ ನೀನು, ಎಲ್ಲ ಮರ್ತ್ಬಿಟ್ಟೆ. ಇಷ್ಟು ದಿವಸ ಬರೀ ತೋಳಲ್ಲಮ್ಮ, ನನ್ನ ತಲೆ ಮೇಲೆ ಇಟ್ಕೊಂಡು ಬೆಳೆಸ್ತೆ. ಆದ್ರೆ ಇವತ್ತು ಇರ್ಲಿ, ಇನ್ಮೇಲೆ ಏನಾಗಿ ಬಂತು ಅಣ್ಣ ನನ್ನ ಕ್ಷಮಿಸ್ಬಿಡು ಅಂದ್ರು. ನನ್ನ ಮನಸ್ಸಲ್ಲಿ ಜಾಗ ಇಲ್ಲಮ್ಮ, ಜಾಗ ಇಲ್ಲ.
ಅಣ್ಣ ಇಷ್ಟೆಲ್ಲ ಆದ್ಮೇಲೂ ಈ ಹೆಣ್ಣಕ್ ಮುಂದೆ ಯಾಕಣ್ಣ ಮಾತಾಡ್ತಾ ಇದ್ಯಾ? ನಡಿಯಣ್ಣ ಹೋಗೋಣ. ನಮ್ಮ ಪಾಲ್ಗೆ ಇವಳು ಯಾವತ್ತೋ ಸತ್ತೋದ್ಲು. ನಡಿಯಣ್ಣ.